ಮನೆ, ಪುಟ್ಟ ಸಂಸಾರ, ಯಾರ ತಂಟೆ ತಕರಾರು ಇಲ್ಲದ ನಿವಾಸ, ಇಬ್ಬರು ಮಕ್ಕಳ ನಲಿದಾಟ, ತುಂಟಾಟದಿಂದ ತುಂಬಿದ್ದ ಗೂಡಿದು, ಇಡೀ ದಿನ ದುಡಿದು ಬರೋ ಗಂಡನಿಗೆ ಉಪ್ಗಂಚಿ ಕೊಡ್ತಿದ್ದ ಮಡದಿ ಆಕೆ. ಹೀಗಿದ್ದ ಮನೆ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಸ್ಮಶಾನ ಆಗೋಗಿದೆ. ನೆತ್ತರ ಕೋಡಿ ಹರಿದಿದೆ. ಮನೆಯಲ್ಲಿ ದೀಪ ಹಚ್ಚಿ ಮಕ್ಕಳನ್ನ ನೋಡಿಕೊಳ್ತಿದ್ದ ಮಹಿಳೆಯನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಅಷ್ಟಕ್ಕೂ ಆ ಕೊಲೆ ಮಾಡಿದ್ ಯಾರು, ಯಾಕೆ, ಆ ಕಗ್ಗತ್ತಲಲ್ಲಿ ಆಗಿದ್ದೇನು, ಆಕೆಯ ಪತಿ ಏನ್ ಮಾಡ್ತಿದ್ದ ಅನ್ನೋದನ್ನ ಡೀಟೇಲ್ಡ್ ಆಗಿ ತೋರಿಸ್ತೀವಿ ನೋಡಿ. ಅಡಿಕೆ ತೋಟ. ಈ ತೋಟದಲ್ಲೊಂದು ಹೆಂಚಿನ ಮನೆ. ಬಟ್ಟೆ ಒಗೆದು ಒಣಗಿ ಹಾಕಿರೋದು ಹಾಗೇಗಿದೆ. ವಸ್ತುಗಳು ಕೂಡ ಮನೆ ಮುಂದೆ ಹಾಗೆ ಬಿದ್ದಿವೆ. ಇದೇ ಮನೆ ಬಳಿ ಜೂನ್ 19ನೇ ತಾರೀಕು ಸ್ಥಳೀಯರೊಬ್ಬರು ಆಗಮಿಸಿದ್ರು. ಒಂದಷ್ಟು ಕಾಲ ಮನೆಯಲ್ಲಿರೋ ಮಹಿಳೆ ಹಾಗೂ ಮಕ್ಕಳ ಜೊತೆ ಕಾಲ ಕಳೆದು ಹೋಗೋಣ ಅಂದ್ಕೊಂಡಿದ್ರು. ಆದ್ರೆ ಬಾಗಿಲು ತೆಗೆದೇಗಿತ್ತು. ಮಕ್ಕಳು ಮಾತ್ರ ಅಳ್ತಿದ್ವು. ಹೀಗಾಗಿ ಸ್ಥಳೀಯರೊಬ್ಬರು ಮನೆಯೊಳಗೆ ಹೋಗಿ ನೋಡಿದ್ದಾರೆ. ಒಳಗೆ ಹೋಗಿ ನೋಡಿದ್ರೆ ಹಾಲ್ನಲ್ಲಿ ಕಾಣಿಸಿದ್ದು ಯಾರನ್ನ ಹುಡುಕೊಂಡು ಬಂದಿದ್ರು. ಆಕೆ ಶವವಾಗಿ ಬಿದ್ದಿದ್ಲು. ನೆತ್ತರ ಮಡುವಿನಲ್ಲಿ ಬಿದ್ದು ಅದಾಗಲೇ ಕೊನೆಯುಸಿರು ಎಳೆದು ಬಿಟ್ಟಿದ್ಲು. ಈ ಘನಘೋರ ದೃಶ್ಯ ನೋಡ್ತಿದ್ದಂತೆ ಇಡೀ ಗ್ರಾಮಸ್ಥರು ಬೆಚ್ಚಿ ಬೀಳ್ತಾರೆ. ಈ ವಿಷಯ ಪೊಲೀಸ್ ಠಾಣೆ ತನಕ ಹೋಗುತ್ತೆ. ತಕ್ಷಣವೇ ಪೊಲೀಸರು ಎಂಟ್ರಿ ಕೊಡ್ತಾರೆ. ಏನಾಯ್ತು, ಆಗಿದ್ದೇನು, ಏನಾದ್ರೂ ಸುಳಿವು ಸಿಗುತ್ತಾ ಅಂತೆಲ್ಲ ಇಂಚಿಂಚು ಬಿಡದೆ ಜಾಲಾಡ್ತಾರೆ. ಅಲ್ಲದೆ ಕೊಲೆಯಾಗಿ ಹೋಗಿರೋ ಮಹಿಳೆ ಯಾರು, ಈಕೆಯ ಹಿನ್ನೆಲೆ ಏನು ಅಂತ ಪೊಲೀಸರು ಕೆದಕೋಕೆ ಶುರು ಮಾಡ್ತಾರೆ. ಆಗ ಈಕೆಯ ಹಿನ್ನೆಲೆ ಗೊತ್ತಾಗತ್ತೆ. ಈಕೆ ಯಾರು ಅನ್ನೋದು ಕೂಡ ತಿಳಿಯತ್ತೆ. ನೋಡೋಕೆ ತೆಳ್ಳಗಿರೋ ಈಕೆಯೇ ಇಲ್ಲಿ ಕೊಲೆಯಾಗಿ ಹೋಗಿರೋದು. ಹೆಸರು ರೇಖಾ. ಕೇವಲ 27 ವರ್ಷ ವಯಸ್ಸು. ಕಳೆದ 8 ವರ್ಷಗಳ ಹಿಂದೆಯೇ ಮದುವೆಯಾಗಿದೆ. ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕಿನ ಹಿಳಿಯಾಣ ಗ್ರಾಮದ ಹೊಸಮಠದವಳು. ಈಕೆ 2 ಮಕ್ಕಳಿಗೂ ಕೂಡ ಜನ್ಮ ಕೊಟ್ಟಿದ್ದಾಳೆ. ಇದೇ ಮನೆಯಲ್ಲಿ ಗಂಡನ ಜೊತೆ ವಾಸಾಗಿದ್ಕೊಂಡು ಸಂಸಾರ ಸಾಗಿಸಿಕೊಂಡಿದ್ಲು. ಆದ್ರೆ ಜೂನ್ 19ನೇ ತಾರೀಕು ಕೊಲೆಯಾಗಿ ಹೋಗಿದ್ದಾಳೆ. ಅಮ್ಮನ ಶವದ ಮುಂದೆ ಕೂತು ಮಕ್ಕಳು ಕಣ್ಣೀರು ಸುರಿಸ್ತಿರೋ ಕರುಣಾಜನಕ ಕೃತ್ಯ ನಡೆದೇ ಬಿಟ್ಟಿದೆ. ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕಿನ ಹಿಳಿಯಾಣ ಗ್ರಾಮಸ್ಥರು ಅಚ್ಚರಿಗೊಳ್ತಾರೆ. ಅಲ್ಲದೆ ಮನೆಯ ಯಜಮಾನ ಎಲ್ಲಿಗೆ ಹೋದ, ಏನಾದ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ಈ ರೇಖಾಳನ್ನ ಕೊಂದಿದ್ದು ಯಾರು, ರಾತ್ರೋರಾತ್ರಿ ಏನ್ ನಡೀತು ಅನ್ನೋದು ಕೂಡ ಗೊತ್ತೇ ಆಗೋಲ್ಲ. ಪೊಲೀಸರು ಮೊದಲು ರಾಬರ್ಸ್ ಮಾಡಿರೋ ಕೃತ್ಯ ಆಗಿರಬಹುದ, ಕಳ್ಳತನಕ್ಕೆ ಆಗಮಿಸಿದ್ದ ಕಿರಾತಕರು ಮಹಿಳೆ ಕೊಂದು ಎಸ್ಕೇಪ್ ಆದ್ರ, ಮನೆಯಲ್ಲಿ ಏನಾದ್ರೂ ಕಳ್ಳತನ ಆಗಿದ್ಯಾ ಅಂತೆಲ್ಲ ಪೊಲೀಸರು ತಡಕಾಡ್ತಾರೆ.
ಈ ನಡುವೆ ಕುಂದಾಪುರ ವೃತ್ತ ನಿರೀಕ್ಷಕ ಜಯರಾಮ್ ಗೌಡ, ಶಂಕರನಾರಾಯಣ ಪೊಲೀಸ್ ಠಾಣೆ ಉಪನಿರೀಕ್ಷಕ ನಾಜೀರ್ ಹುಸೇನ್ ಮತ್ತು ಸಿಬ್ಬಂದಿ ರೇಖಾ ಗಂಡನಿಗಾಗಿ ತಡಕಾಡೋಕೆ ಮುಂದಾಗ್ತಾರೆ. ಆಗ ರೇಖಾ ಗಂಡ ಪೊಲೀಸರ ಬಳಿ ಸಿಗ್ತಾನೆ. ಇವರೇ ನೋಡಿ, ಇಲ್ಲಿ ಕೊಲೆಯಾಗಿ ಹೋಗಿರೋ ರೇಖಾಳ ಗಂಡ. ಹೆಸರು ಗಣೇಶ್ ಪೂಜಾರಿ, ಉಡುಪಿಯ ಕೊಳಂಬೆ ಗ್ರಾಮದ ನಿವಾಸಿ, 42 ವರ್ಷ ವಯಸ್ಸು. ಪೇಂಟಿಂಗ್ ಕೆಲಸ ಮಾಡಿಕೊಂಡು ಸಂಸಾರ ನೋಡ್ಕೊಳ್ತಿದ್ದ. ಹೆಂಡತಿ ಮಕ್ಕಳನ್ನ ಚೆನ್ನಾಗಿಯೇ ಸಾಕ್ತಿದ್ದ. ಕೆಲಸಕ್ಕೆ ಹೊರಗಡೆ ಹೋದ್ರೆ 1 ವಾರ ದುಡಿಮೆ, ಜೇಬ್ನಲ್ಲಿ ಅಲ್ಪ ಸ್ವಲ್ಪ ದುಡ್ಡಿಟ್ಕೊಂಡು ಮನೆಗೆ ಬರ್ತಿದ್ದ. ಹೀಗಾಗಿ ಮೊದಲು ಪೊಲೀಸರಿಗೆ ಇವನ ಮೇಲೆ ಡೌಟ್ ಬರೋದಿಲ್ಲ. ಯಾವುದಕ್ಕೂ ಇರ್ಲಿ ಅಂತ ಗಣೇಶ್ ಪೂಜಾರಿಯನ್ನ ವಿಚಾರಿಸ್ತಾರೆ. ವಿಚಾರಣೆ ಮಾಡಿದ್ರೆ ಈ ಬಂಡ ಸತ್ಯ ಕಕ್ಕಿದ್ದಾನೆ, ಕೊಲೆ ಮಾಡಿದ್ದು ನಾನೇ ಅಂತ ಸತ್ಯ ಬಾಯ್ಬಿಟ್ಟಿದ್ದಾನೆ. ಮನೆ ಜವಾಬ್ದಾರಿ ಹೊತ್ತುಕೊಂಡಿದ್ದ. 2 ಮಕ್ಕಳಿಗೆ ಏನ್ ಬೇಕೋ ಎಲ್ಲವನ್ನೂ ಕೊಡಿಸ್ತಿದ್ದ. ಈ ರೇಖಾ ಜೊತೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಿದ್ದ ಈ ಗಣೇಶ್ ಪೂಜಾರಿಯೇ ಈಗ ಇಡೀ ಮನೆಯನ್ನ ಸ್ಮಶಾನ ಮಾಡಿಬಿಟ್ಟಿದ್ದಾನೆ. ತನ್ನ ಮನೆಯ ಹಾಲನ್ನೇ ತನ್ನ ಕೈಯಾರೆ ನೆತ್ತರೋ ಕುಳಿಯಲ್ಲಿ ತೊಳೆದು ಬಿಟ್ಟಿದ್ದಾನೆ. ಈ ಗಣೇಶ್ ಪೂಜಾರಿಯೇ ರೇಖಾಳನ್ನ ಕೊಂದಿದ್ದು ಅನ್ನೋ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬತ್ತೆ. ಈ ಗಣೇಶ್ ಪೂಜಾರಿಗೆ ಏನು ಬಂದಿತ್ತು ರೋಗ? ಕಟ್ಕೊಂಡ ಹೆಂಡತಿಯನ್ನ ಕೊಂದಿದ್ದು ಯಾಕೆ? 2 ಮಕ್ಕಳನ್ನ ಅನಾಥ ಮಾಡಿಬಿಟ್ಟ ಅಂತ ಸ್ಥಳೀಯರು ಹಿಡಿ ಶಾಪ ಹಾಕ್ತಾರೆ. ತನ್ನ ಹೆಂಡತಿಯನ್ನೇ ಗಣೇಶ್ ಪೂಜಾರಿ ಕೊಲೆ ಮಾಡಿದ್ದು ಯಾಕೆ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾರೆ. ನಡೆದಿದ್ದೇನು ಅಂತ ಮತ್ತೊಂದ್ ಕಡೆ ಪೊಲೀಸರು ವಿಚಾರಣೆ ಮಾಡ್ತಾರೆ. ಇವರಿಗೆ 2 ಮಕ್ಕಳು ಇದ್ದಾರೆ. ಸೊ ನಿನ್ನೆ ರಾತ್ರಿ ಘಟನಾ ಸ್ಥಳಕ್ಕೆ ನಾನು ಮತ್ತು ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಎಲ್ಲ ವಿಸಿಟ್ ಮಾಡಿದ್ದೇವೆ, ಎವಿಡೆನ್ಸಸ್ ಕಲೆಕ್ಟ್ ಮಾಡಿದ್ದೇವೆ. ಇವತ್ತು ಬೆಳಗ್ಗೆ ಆರೋಪಿಯನ್ನು ನಾವು ಅಲ್ಲೇ ಹತ್ತಿರ ಒಂದು ಏರಿಯಾದಲ್ಲಿ ನಾವು ವಶಕ್ಕೆ ತಗೊಂಡಿದ್ದೀವಿ. ಆರೋಪಿಯನ್ನು ಮಾನ್ಯ ನ್ಯಾಯಾಲಯ ಮುಂದೆ ಹಾಜರುಪಡಿಸಿ ಮತ್ತೆ ಮುಂದೆ ಕ್ರಮಗಳು ಕೈಗೊಳ್ಳಲಾಗ್ತದೆ. ಅವರ ಮೇಲೆ ಮರ್ಡರ್ ಕೇಸ್ ನಾವು ಫೈಲ್ ಮಾಡಿದ್ದೀವಿ, ಮತ್ತೆ ಮುಂದಿನ ಕಾನೂನು ಕ್ರಮಗಳು ಮಾಡಲಾಗ್ತದೆ. 8 ವರ್ಷದ ಸಂಸಾರ, ಬರೀ ಜಗಳ, ಗಲಾಟೆ. 2 ಮಕ್ಕಳ ಮುಂದೆಯೇ ನಡೆಯಿತು ಅಮ್ಮನ ಕೊಲೆ. ಕಳೆದ 8 ವರ್ಷಗಳ ಹಿಂದೆ ಮದುವೆಯಾಗಿದ್ದ ಈ ರೇಖಾ ಹಾಗೂ ಗಣೇಶ್ ಪೂಜಾರಿ ಪ್ರಾರಂಭದಲ್ಲಿ ಒಂದಷ್ಟು ದಿನ ಚೆನ್ನಾಗಿಗಿದ್ರು. ಈ ಗಣೇಶ್ ಪೂಜಾರಿ ಪೇಂಟಿಂಗ್ ಕೆಲಸಕ್ಕೆ ಹೋಗ್ತಿದ್ದ. ತಾನು ಮಾಡೋ ಕೆಲಸ ಕೂಲಿ ಕೆಲಸವೇ ಆಗಿದ್ರು. ಹೆಂಡತಿಯನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದ. ಈಕೆಯು ಮನೆಯಲ್ಲಿ ದೀಪ ಹಚ್ಚಿ ಸಂಸಾರ ಸಾಗಿಸ್ತಿದ್ಲು. ಇವರಿಬ್ಬರ ಖುಷಿಯಲ್ಲಿ 2 ಮಕ್ಕಳು ಕೂಡ ಭಾಗಿಯಾಗ್ತಾರೆ. 2 ಮಕ್ಕಳು ಹಾಗೂ ಹೆಂಡತಿಯನ್ನ ಗಣೇಶ್ ಪೂಜಾರಿ ಮುದ್ದಾಗಿ ಸಾಕ್ತಾಗಿರ್ತಾನೆ. ಈ ನಡುವೆ ಈ ರೇಖಾ ಗಂಡನಿಗೆ ಹೆಲ್ಪ್ ಆಗ್ಲಿ ಅಂತ ತಾನು ಕೆಲಸಕ್ಕೆ ಹೋಗೋಕೆ ಆರಂಭಿಸಿದ್ಲು. ಪೆಟ್ರೋಲ್ ಬಂಕ್ನಲ್ಲಿ ಪ್ರತಿದಿನ ಕೆಲಸ ಮಾಡಿ ಸಂಜೆ ಮನೆಗೆ ಬಂದು ಗಂಡನಿಗೆ ಅಡುಗೆ ಮಾಡಿ ಹಾಕ್ತಿದ್ಲು. ಮಕ್ಕಳನ್ನು ನೋಡ್ಕೊಳ್ತಿದ್ಲು. ಹೀಗೆ 8 ವರ್ಷ ಸಂಸಾರ ಸಾಗಿತ್ತು. ಆದ್ರೆ ಈ 8 ವರ್ಷಗಳಲ್ಲಿ ಆಗಾಗ ಜಗಳ ಮಾಡ್ಕೊಳ್ತಿದ್ರು. ಗಂಡ ಹೆಂಡತಿ ನಡುವೆ ಜಗಳ ನಡೆಯೋದು ಕಾಮನ್. ಬೆಳಗ್ಗೆ ಕಿತ್ತಾಡಿ ರಾತ್ರಿ ಊಟ ತಿಂದು ಮಲಗೋ ವೇಳೆ ಒಂದಾಗ್ತಾರೆ ಅಂತ ಸ್ಥಳೀಯರು ಅಂದ್ಕೊಂಡಿದ್ರು. ಅವರು ಕೂಡ ಹಾಗೇಗಿದ್ರು. ಆದ್ರೆ ಇತ್ತೀಚೆಗೆ ಇವರಿಬ್ಬರ ನಡುವೆ ನಡೆಯುತ್ತಿದ್ದ ಮಾತಿನ ಸಮರ ಬೇರೆ ಲೆವೆಲ್ಗೆ ಹೋಗಿತ್ತು. ಮತ್ತೊಂದು ಹಂತ ತಲುಪಿಬಿಟ್ಟಿತ್ತು. ಗಂಡ ಹೆಂಡತಿ ನಡುವೆ ಹೊಂದಾಣಿಕೆಯೇ ಇಲ್ಲದಂತೆ ಆಗೋಗಿತ್ತು. ಸಾಧಾರಣ 2 ವರ್ಷದಿಂದ ಸಣ್ಣ ಪುಟ್ಟ ಕಿರಿಕಿರಿ ಮನೆಯಲ್ಲಿ ನಡೀತಾ ಉಂಟು ಅವನಿಂದ. ಅದಕ್ಕೆ ಎಲ್ಲ ಊರಿನವರೆಲ್ಲ ಸೇರಿ ಸ್ವಲ್ಪ ಆ ಕಡೆಗೆ ಅವನು ಆ ಕಡೆ ಈ ಕಡೆ ಮನೆಯಲ್ಲ ಸೇರಿ ಸ್ವಲ್ಪ ಕೂತು ಮಾತಾಡಿ ಸರಿ ಮಾಡ್ತಾನೆ, ಸರಿ ಆಗ್ತಾನೆ ನೋಡ್ತಾ ಇದ್ದೇವೆ. ಆದರೂ ಸರಿಯಾಗಿಲ್ಲ. ಇತ್ತೀಚೆಗೆ 1-1.5 ತಿಂಗಳಿಂದ ಸ್ವಲ್ಪ ಅವಳಿಗೆ ಏನೋ ರಾತ್ರಿ ಹೊತ್ತು ಕರ್ಕೇರಿ ಮಾಡಿ ಕತ್ತಿ ತಗೊಂಡು ಕಳಿಲಿಕ್ಕೆಲ್ಲ ಬಂದ ನಂತರ ಗೊತ್ತಾಗಿ ಎಲ್ಲ ಊರಿನೆಲ್ಲ ಒಟ್ಟಾಗಿ ಅವನೇನು ಮಾಡ್ಬೇಕಂತ ಹೋಗಿ ಅವ್ನು ಸುಟ್ಟಿಗೆ ತಪ್ಪಿ ಹೋದ. ಯಾವಾಗ ಗಣೇಶ್ ಪೂಜಾರಿ ಹಾಗೂ ರೇಖಾ ನಡುವೆ ಹೊಂದಾಣಿಕೆ ಇರೋದಿಲ್ವೋ, ಯಾವಾಗ ಈ ರೇಖಾಳನ್ನ ಕಂಡ್ರೆ ಗಣೇಶ್ ಪೂಜಾರಿ ಉರಿದು ಬೀಳ್ತಿದ್ನೋ, ಆಗಲೇ ಈ ಮನೆಯಲ್ಲಿ ನೆಮ್ಮದಿ ಹಾಳಾಗಿ ಹೋಗಿತ್ತು. ಗಲಾಟೆ ಗೂಡಾಗಿತ್ತು. 2 ಪುಟ್ಟ ಮಕ್ಕಳ ಎದುರೇ ಗಂಡ ಹೆಂಡತಿ ಜಗಳ ಮಾಡ್ಕೊಳ್ಳೋಕೆ ಶುರು ಮಾಡ್ತಿದ್ರು. ಸಿಲ್ಲಿ ವಿಷಯಕ್ಕೂ 2 ಕಿತ್ತಾಡ್ತಿದ್ರು. ಹೀಗೆ ಜೂನ್ 19ರಂದು ಕೂಡ ಗಣೇಶ್ ಪೂಜಾರಿ ಹಾಗೂ ರೇಖಾ ನಡುವೆ ಗಲಾಟೆ ನಡೆದಿದೆ. ರಾತ್ರಿ ಊಟ ಮಾಡಿ ಇನ್ನೇನು ನಿದ್ದೆ ಮಾಡಬೇಕು ಅನ್ನೋ ಅಷ್ಟರಲ್ಲಿ 2 ಮಧ್ಯೆ ಜಗಳ ನಡೆದಿದೆ. ಈ ವೇಳೆ ಪಿತ್ತ ನೆತ್ತಿಗೇರಿಸಿಕೊಂಡ ಗಣೇಶ್ ಪೂಜಾರಿ ಹೆಂಡತಿಗೆ ಚಟ್ಟ ಕಟ್ಟೆ ಬಿಟ್ಟಿದ್ದಾನೆ.
ಮನೆಯಲ್ಲಿದ್ದ ಕತ್ತಿ ಎತ್ಕೊಂಡು ಬಂದು ರೇಖಾಳ ತಲೆಯ ಹಿಂಭಾಗಕ್ಕೆ ಹೊಡೆದಿದ್ದಾನೆ. ತಲೆಗೆ ಕತ್ತಿ ಏಟು ಬೀಳ್ತಾಗಿದ್ದಂತೆ ರೇಖಾ ಕುಸಿದು ಬಿದ್ದಿದ್ದಾಳೆ. ಮನೆಯ ಹಾಲ್ನಲ್ಲೇ ನೆತ್ತರ ಮಡುವಿನಲ್ಲಿ ಬಿದ್ದು ಪ್ರಾಣ ಬಿಟ್ಟಿದ್ದಾಳೆ. ಮನೆಯಲ್ಲಿ ರೇಖಾ ಎಂಬುವರು 27 ವಯಸ್ಸು ಚಾಕುವಿಂದ ಇರಿದ ರೀತಿಯಲ್ಲಿ ಮಾಡಲಾಗಿರುವಂಥ ರೀತಿಯಲ್ಲಿ ಕಂಡು ಬಂದಿದೆ. ಘಟನಾ ಸ್ಥಳಕ್ಕೆ ನಮ್ಮ ಪೊಲೀಸರು ರೀಚ್ ಆಗಿ ಮತ್ತೆ ಪ್ರಾಥಮಿಕ ತನಿಖೆ ಮಾಡಿದ್ದಾರೆ. ಅವರ ಗಂಡ ಗಣೇಶ್ ಪೂಜಾರಿ ಎಂಬವರು ಅವರನ್ನು ಅಟ್ಯಾಕ್ ಮಾಡಿದ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿದೆ. ಇವರು ಮನೆಯಲ್ಲಿ ಇವರು ಗಂಡ ಹೆಂಡತಿ ಮದುವೆಯಾಗಿ 8 ವರ್ಷ ಆಗಿದೆ. ಆದರೆ ಸಂಸಾರ ಕಳೆದ 8 ವರ್ಷದಲ್ಲಿ ಅಷ್ಟು ಸರಿ ಇರಲಿಲ್ಲ. ಯಾವಾಗಲೂ ಗಲಾಟೆಗಳಾಗ್ತಿತ್ತು ಅಂತ ಅವರ ನೈಬರ್ಸ್ ಮತ್ತು ರಿಲೇಟಿವ್ಸ್ ಹೇಳ್ತಾರೆ. ವಿಪರ್ಯಾಸ ಅಂದ್ರೆ ದುಃಖ ತರಿಸುವ ವಿಷಯ ಏನಪ್ಪ ಅಂದ್ರೆ ಇಬ್ಬರು ಪುಟ್ಟ ಮಕ್ಕಳು ನಿದ್ದೆ ಮಾಡ್ತಿರೋವಾಗ ರಾತ್ರಿ 11 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದೆ. ಅಮ್ಮನ ಕೂಗಾಟ, ಅಮ್ಮನ ಕಿರುಚಾಟ ಕೇಳಿ ಎದ್ದ ಮಕ್ಕಳಿಗೆ ಸಾವಿನ ದರ್ಶನವಾಗಿದೆ. ಅಪ್ಪನೇ ಅಮ್ಮನನ್ನ ಕೊಂದು ಬಿಟ್ಟ ಅಂತ ಅಮ್ಮನ ಮೃತದೇಹದ ಬಳಿ ಕೂತು ಕಣ್ಣೀರ್ ಹಾಕ್ತಾವೆ. ಮುಂದಿನ ದಿನಗಳ ಬಗ್ಗೆ ಯೋಚನೆ ಮಾಡದೆ, ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಮಾಡದೆ ಈ ಪಾಪಿ ಗಣೇಶ್ ಪೂಜಾರಿ ಹೆಂಡತಿಯನ್ನ ಕೊಲೆ ಮಾಡ್ತಾನೆ. ಮನೆಯ ಇಡೀ ಹಾಲನ್ನೇ ಕೆಂಪಾಗಿಸ್ತಾನೆ. ಇದಾದ ಬಳಿಕ ಈ ಪಾಪಿ ಗಣೇಶ್ ಪೂಜಾರಿ ಮಕ್ಕಳನ್ನ ಮನೆಯಲ್ಲೇ ಬಿಟ್ಟು ಎಸ್ಕೇಪ್ ಆಗಿದ್ದಾನೆ. ಪೊಲೀಸರಿಗೆ ಸಿಗಬಾರ್ದು ಅಂತ ಓಡೋಗಿ ಮನೆಯ ಸಮೀಪದ ಫಾರೆಸ್ಟ್ ನಲ್ಲಿ ಅವಿತು ಕೂತು ಬಿಡ್ತಾನೆ. ಆದರೆ ಪೊಲೀಸರು ಬಿಡಬೇಕು ಅಲ್ವಾ? ಗಿಡದ ಮರೆಯಲ್ಲಿ ಅವಿತು ಕೂತಿದ್ದ ಹಂತಕನ ಹೆಜ್ಜೆ ಗುರುತು ಕಂಡುಹಿಡಿದು ಪೊಲೀಸರು ಎಳ್ಕೊಂಡು ಬಂದಿದ್ದಾರೆ. ಮೊಬೈಲ್ನಲ್ಲಿ ಗಂಟೆಗಟ್ಟಲೆ ಮಾತು, ಉರುಳಿದ ಹೆಂಡತಿ ತಲೆ. ಸತ್ತ ಹೆಂಡತಿ ಫೋನ್ನಲ್ಲಿ ಅಂಥದ್ದೇನಿತ್ತು ಗೊತ್ತಾ? ಮದುವೆಯಾಗಿ 8 ವರ್ಷಗಳ ಕಾಲ ಸಂಸಾರ ಮಾಡಿದ್ದಾಗಿ ಗಣೇಶ್ ಪೂಜಾರಿ ಹಾಗೂ ರೇಖಾ ಚೆನ್ನಾಗಿಯೇ ಇದ್ರು. ಏನೇನು ಕೊರತೆ ಇಲ್ಲದಂತೆ ಬದುಕ್ತಾಗಿದ್ರು. ಹ್ಯಾಪಿಯಾಗಿ ಜೀವನ ಸಾಗಿಸ್ತಿದ್ರು. ಆದ್ರೆ ಕಳೆದ 2 ವರ್ಷಗಳಿಂದ ಈ ಗಣೇಶ್ ಪೂಜಾರಿ ಹೆಂಡತಿ ಮೇಲೆ ಕೋಪ ಮಾಡ್ಕೊಳ್ಳೋಕೆ ಶುರು ಮಾಡ್ತಿದ್ದ. ಹೆಂಡತಿಯನ್ನ ಕಂಡ್ರೆ ಗುರ್ರಂತಿದ್ದ. ಗಣೇಶ್ ಪೂಜಾರಿಯ ಕೋಪಕ್ಕೆ ಕಾರಣವಾಗ್ತಿದ್ದು ಹೆಂಡತಿ ಕೈನಲ್ಲಿ ಇರ್ತಿದ್ದ ಮೊಬೈಲ್. ಕುಂತ್ರು ಫೋನು, ನಿಂತ್ರು ಫೋನು. ಮಕ್ಕಳು ಜೊತೆಯಲ್ಲಿ ಇಲ್ದಿದ್ರು ಪರವಾಗಿಲ್ಲ, ಈ ರೇಖಾ ಮೊಬೈಲ್ ಬಿಟ್ಟು ಇರ್ತಿರ್ಲಿಲ್ಲ. ಎನಿ ಟೈಮ್ ಮೊಬೈಲ್ ನಲ್ಲಿ ಮುಳುಗಿರ್ತಿದ್ಲು. ಮೊಬೈಲೇ ಪ್ರಪಂಚ ಅನ್ನೋ ರೀತಿ ಬದಲಾಗ್ತಿದ್ಲು. ಇದನ್ನ ಗಮನಿಸಿದ್ದಾಗಿ ಗಣೇಶ್ ಪೂಜಾರಿ ಹೆಂಡತಿಗೆ ವಾರ್ನಿಂಗ್ ಕೊಟ್ಟಿದ್ದ. ಮೊಬೈಲ್ ನಲ್ಲಿ ಯಾವಾಗಲೂ ಬ್ಯುಸಿಯಾಗಿ ಇರ್ತೀಯಾ ಅಲ್ವಾ? ಆ ಮೊಬೈಲ್ ನಲ್ಲಿ ಅಂಥದ್ದೇನಿದೆ? ಯಾರ ಜೊತೆ ಚಾಟಿಂಗ್ ಮಾಡ್ತಿದ್ದೀಯಾ ಅಂತಲೂ ಪ್ರಶ್ನೆ ಮಾಡಿದ್ದ. ಇಂತಹ ಪ್ರಶ್ನೆಗಳು ಕೇಳ್ತಿದ್ದಂತೆ ಈ ರೇಖಾಳಿಗೆ ಎಲ್ಲಿಲ್ಲದ ಕೋಪ ಬರ್ತಿತ್ತು. ಇದರಿಂದಾಗಿ ಜಗಳಾನು ಮಾಡ್ಕೊಳ್ತಿದ್ರು. ಅನುಮಾನದ ಭೂತ, ಹೆಂಡತಿ ಮೇಲೆ ಬೀಸಿದ ಕತ್ತಿ. ಯಾವಾಗ ಈ ರೇಖಾ ಎನಿ ಟೈಮ್ ಮೊಬೈಲ್ ನಲ್ಲಿ ಬ್ಯುಸಿಯಾಗಿ ಇರ್ತಿದ್ಲು, ಯಾವಾಗ ಮೊಬೈಲ್ ಬಳಸಬೇಡ ಅಂದ್ರೂ ಬಳಸ್ತಿದ್ಲು. ಈ ಗಣೇಶ್ ಪೂಜಾರಿಗೆ ಹೆಂಡತಿ ಮೇಲೆ ಡೌಟ್ ಬಂದಿದೆ. ಅನುಮಾನವೆಂಬ ಪಿಶಾಚಿ ಗಣೇಶ್ ಪೂಜಾರಿ ತಲೆ ಹೊಕ್ಕಿದೆ. ಹೆಂಡತಿ ಮೇಲಿನ ಆ ಅನುಮಾನದ ಮೇಲೆ ಈ ಗಣೇಶ್ ಪೂಜಾರಿ ಜಗಳ ಮಾಡ್ತಿದ್ದ. ಹೆಂಡತಿಯನ್ನ ಹೊಡೀತಿದ್ದ, ಬಡೀತಿದ್ದ. ಹೀಗೆ ಒಂದಲ್ಲ ಎರಡಲ್ಲ, ಕಳೆದ 2 ವರ್ಷಗಳಿಂದ ಜಗಳ ಮಾಡ್ಕೊಂಡೇ ಕಾಲ ಕಳೆದು ಬಿಟ್ಟಿದ್ದಾರೆ. ಪ್ರಥಮ ದೃಷ್ಟಿಯ ನಮಗೆ ಸಿಕ್ಕಿರೋ ಮಾಹಿತಿ, ಗಂಡ ಹೆಂಡತಿ ಮಧ್ಯದಲ್ಲಿ ಯಾವಾಗಲೂ ಗಲಾಟೆಗಳಾಗ್ತಿತ್ತು ಬೇರೆ ಬೇರೆ ವಿಚಾರಗಳಲ್ಲಿ.
ಒಂದಲ್ಲ ಬೇರೆ ಬೇರೆ ರೀತಿ ಅವರಿಗೆ ಅವ್ರ ಮಧ್ಯದಲ್ಲಿ ಯಾವುದೇ ರೀತಿ ಹೊಂದಾಣಿಕೆ ಇರಲಿಲ್ಲ. ಕೆಲವೊಮ್ಮೆ ಡೌಟ್ ಮಾಡ್ತಿದ್ರು ಹೆಂಡತಿಯನ್ನು, ಅದೇ ರೀತಿ ಅವರ ವರ್ತನೆಯನ್ನು ಡೌಟ್ ಮಾಡ್ತಿದ್ರು ಅಂತ ನಮಗೆ ಪ್ರಾಥಮಿಕ ಮಾಹಿತಿ ಸಿಕ್ಕಿರೋದು. ಮತ್ತೆ ಫರ್ದರ್ ಡೀಟೇಲ್ಸ್ ನಮಗೆ ತನಿಖೆಯಲ್ಲಿ ಗೊತ್ತಾಗ್ತದೆ. ಪೊಲೀಸ್ ಸ್ಟೇಷನ್ ತನಕ ಹೋಗಿತ್ತು ಮೊಬೈಲ್ ಗಲಾಟೆ. ಈ ರೇಖಾ ಪೆಟ್ರೋಲ್ ಬಂಕ್ಗೆ ಕೆಲಸಕ್ಕೆ ಹೋಗ್ತಿದ್ಲು, ಹೊರಗಡೆ ಸುತ್ತಾಡ್ಕೊಂಡು ಬರ್ತಿದ್ಲು, ಇದರ ಜೊತೆಗೆ ಮೊಬೈಲ್ನಲ್ಲಿ ಮುಳುಗಿ ಹೋಗ್ತಿದ್ಲು. ಚಾಟಿಂಗು ಟಾಕಿಂಗು ಅಂತ ಬ್ಯುಸಿಯಾಗಿ ಇರ್ತಿದ್ಲು. ಗಂಡಾಗಿದ್ರು ಕೇರ್ ಮಾಡದೆ ಫೋನ್ ಕಾಲ್ನಲ್ಲೇ ಗೆರ್ತಿದ್ಲು. ಇದರಿಂದ ಒಮ್ಮೆ ಈ ಗಣೇಶ್ ಪೂಜಾರಿ ರೇಖಾಳನ್ನ ಹೊಡೆಯೋಕೆ ಕತ್ತಿ ಎತ್ತಿಕೊಂಡಿದ್ದ. ಈ ವೇಳೆ ಸ್ಥಳೀಯರು ಜಗಳ ಬಿಡಿಸಿ ಪೊಲೀಸ್ ಸ್ಟೇಷನ್ನಲ್ಲಿ ಮುಚ್ಚಳಿಕೆ ಬರೆಸಿಕೊಂಡು ಇಬ್ಬರನ್ನು ಕಳುಹಿಸಿದ್ರು. ಇಷ್ಟಾದ್ರೂ ಈ ರೇಖಾ ಮೊಬೈಲ್ ಬಳಸೋದನ್ನ ಬಿಟ್ಟಿರ್ಲಿಲ್ಲ. ಗಂಡನಿಗಿದ್ದ ಅನುಮಾನ ದೂರ ಆಗಿರ್ಲಿಲ್ಲ. ಪೊಲೀಸ್ ಸ್ಟೇಷನ್ನಿಂದ ಬಂದವರು ಮತ್ತೆ ಅದೇ ಚಾಳಿ ಮುಂದುವರೆಸಿದ್ದಾರೆ. ಮೊಬೈಲ್ನಿಂದಲೇ ಜಗಳ ಆಗ್ತಿರೋದು, ಮೊಬೈಲ್ನಿಂದಲೇ ಸಂಸಾರ ಛಿದ್ರ ಆಗ್ತಿರೋದು ಅಂತ ಗೊತ್ತಿದ್ರು. ಈ ರೇಖಾ ಮೊಬೈಲ್ ಬಿಟ್ಟು ಇರಲಿಲ್ಲ. ಹೀಗಾಗಿ ಈ ರೇಖಾ ಯಾರೋ ಒಬ್ಬ ವ್ಯಕ್ತಿ ಜೊತೆ ಸಂಪರ್ಕ ಆಗಿಟ್ಕೊಂಡಿದ್ದಾಳೆ, ತನಗೆ ಮೋಸ ಮಾಡ್ತಿದ್ದಾಳೆ ಅಂತ ಅಂದುಕೊಂಡಿದ್ದಾನೆ ಗಂಡ. ನಂತರ ಜೂನ್ 19ನೇ ತಾರೀಕು ಕೆಲಸಕ್ಕೆ ಹೋಗಿ ಮನೆಗೆ ವಾಪಸ್ ಬಂದವನು ಹೆಂಡತಿಗೆ ಮುಕ್ತಿ ಕೊಟ್ಟಿದ್ದಾನೆ. ಮಕ್ಕಳ ಎದುರೇ ಹೆಂಡತಿಯನ್ನ ಕೊಂದು ಹಾಕಿದ್ದಾನೆ.